ಹೌದು, ಈ ಬಾರ್ಡರ್ ಡಿಸೈನ್ಸ್ಗೆಲ್ಲ ಯಾಕೆ ನೀವು ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ? 20 days 20 ಬಾರ್ಡರ್ ಡಿಸೈನ್ ಸ್ಟೇಟ್ ಲೆವೆಲ್. ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ. ಹೌದು, ಯಾಕೆ ಇದಕ್ಕೆ ಇಷ್ಟೊಂದು ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ಯಾಕಂದರೆ ನಾವು ಫಸ್ಟ್ ನಾವು ಯಾವುದೇ ನಾವು ಡಿಸೈನ್ ಬಿಡಿಸುವಾಗ ನಾವು ನಾವು ಹಾಕೋದೆ ಒಂದು ಬಾರ್ಡರ್ ಡಿಸೈನ್. ಈ ಬಾರ್ಡರ್ ಡಿಸೈನ್ ಹಾಕುವಾಗ ನೆಕ್ಸ್ಟ್ ನಾವು ಈಸಿಯಾಗಿ ನಾವು ಎಷ್ಟೇ ದೊಡ್ಡ ಡಿಸೈನ್ ಬಂದ್ರೂ ನಾವು ಈಸಿಯಾಗಿ ಕಲಿತೀವಿ. ಬನ್ನಿ ಈ ಡಿಸೈನ್ ಹೆಂಗೆ ಅಂತ ಹಾಕೋದು ನೋಡೋಣ. ಫಸ್ಟು ನಾನು 4 ಸ್ಟ್ರೈಟ್ ಲೈನ್ ಹಾಕೊತಾ ಇದ್ದೀನಿ. ಸ್ಟ್ರೈಟ್ ಲೈನ್ ನಂತರ ನಾನು ಒಂದು ತಿಕ್ ಲೈನ್ ಕೊಡ್ತಾ ಇದ್ದೀನಿ. ತಿಕ್ ಲೈನ್ ಹಾಕಿದ ತಕ್ಷಣ ಹಂಪ್ಸ್ ಡಿಸೈನ್ ಕೊಟ್ಟು ಒಂದು ರೆಫರೆನ್ಸ್ ಲೈನ್ ಹಾಕಿ ನಾನು ಒಂದು ಹಂಪ್ಸ್ ಡಿಸೈನ್ ಕೊಡ್ತಾ ಇದ್ದೀನಿ. ಹಂಪ್ಸ್ ಡಿಸೈನ್ ಆದಮೇಲೆ ಸ್ವಲ್ಪ ಗ್ಯಾಪ್ ಬಿಟ್ಟು ನಾನು ಒಂದು ಸ್ಟ್ರೈಟ್ ಲೈನ್ ಹಾಕೊತಾ ಇದ್ದೀನಿ. ಸ್ಟ್ರೈಟ್ ಲೈನ್ ಹಾಕ್ಮೇಲೆ ಈ ಥರ ಗ್ಯಾಪ್ ಬಿಡುವಾಗ ನೀವು ಅದ್ಮೇಲೆ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ, ನಿಮಗೆ ಆ ಥರ ಕಾಣಿಸಲ್ಲ. ಅದು ಒಳಗಡೆನೆ ಬಾಕ್ಸಾಗಿ ನಾನು ಸ್ಟ್ರೈಟ್ ಲೈನ್ಸ್ ಹಾಕೊತಾ ಇದ್ದೀನಿ. ಹೌದು, ಇದು ಬಾಕ್ಸ್ ಡಿಸೈನ್. ಈ ಸ್ಟ್ರೈಟ್ ಲೈನ್ ಹಾಕಿದ ತಕ್ಷಣನೇ ನೀವು ಈ ಬಾಕ್ಸ್ ಒಂದೊಂದು ಬಾಕ್ಸ್ ಐತಲ್ವ, ಆ ಬಾಕ್ಸ್ ಈ ಮೇಲೆ ಆ್ಯಂಡ್ ಕೆಳಗಡೆ ಸ್ಟ್ರೈಟ್ ಲೈನ್ಸ್ ಹಾಕ್ಕೊಳ್ಳಿ. ನಂತರ ಈ ಸೈಡ್ಗೂ ನೀವು ಸ್ಟ್ರೈಟ್ ಲೈನ್ ಹಾಕಿ. ಇದೊಂಥರ ಡಿಫ್ರೆಂಟ್ ಆ್ಯಂಡ್ ಸಿಂಪಲ್ ಈಸಿಯಾಗಿ ಒಂದು ಸಿಂಪಲ್ ಡಿಸೈನ್ ಅಷ್ಟೇ. ಮತ್ತು ಆ ಸ್ಟ್ರೈಟ್ ಲೈನ್ಸ್ ಐತಲ್ವ ಗ್ಯಾಪ್ ಬಿಟ್ಟಿರೋ ಜಾಗಕ್ಕೆಲ್ಲ ನಾನು ತಿಕ್ ಲೈನ್ಸ್ ಕೊಟ್ಕೊತಾ ಇದ್ದೀನಿ. ಈ ತಿಕ್ ಲೈನ್ಸ್ ಕೊಟ್ಮೇಲೆ ನಾನು ಕೆಳಗಡೆ ಒಂದು ಲೈನ್ ಹಾಕಿ ಒಂದು ತಿಕ್ ಲೈನ್ ಕೊಡ್ತೀನಿ. ತಿಕ್ ಲೈನ್ ನಂತರ ಒಂದು ಲೈನ್ ಹಾಕಿ ಹಂಪ್ಸ್ ಡಿಸೈನ್ ಕೊಡ್ತಾ ಇದ್ದೀನಿ. ಈ ಡಿಸೈನ್ ಇಷ್ಟ ಆಗೋದ್ರೆ ಲೈಕ್ ಮಾಡಿ. ಬೇಸಿಕ್ ಟು ಅಡ್ವಾನ್ಸ್ ನೀವು ಕಲಿಬೇಕಂದ್ರೆ ತಪ್ಪದೇ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ನಿಮ್ಮನೆ ಫಂಕ್ಷನ್ಗೂ ನಾವು ಮೆಹಂದಿ ಹಾಕ್ಬೇಕಂದ್ರೆ ನಮ್ಮನ್ನು DM ಮಾಡಿ. ಧನ್ಯವಾದಗಳು.